ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜೂನ್ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಈ ಒಂದು ಬದಲಾವಣೆ ಕುಂಭರಾಶಿಗೆ ಗುರುವಿನ ಮಹತ್ವ ಏನು ಸಿಗ್ತದೆ? ಗುರು 6ರ ಸ್ಥಾನಕ್ಕೆ ಬಂದಾಗ ಗುರು ಬಲ ಕಳ್ಕೊಳ್ತಕ್ಕಂಥದ್ದಿರುತ್ತಾ ಅಥವಾ ಗುರುವಿನಿಂದ ಬಲ ಹೋದರೂ ಸಹಿತವಾಗಿ ನಿಮಗೆ ಶುಭವಾಗ್ತದ? ಹೇಗೆ ಕರ್ಮಸ್ಥಾನ ಅಂತ ನೋಡಿದ್ವಿ. 6ರ ಸ್ಥಾನ ರೋಗ ಸ್ಥಾನ, ಅದೇ ಕೆಲಸದ ಸ್ಥಾನ, 6ರ ಸ್ಥಾನದ ಸಾಲದ ಸ್ಥಾನ, ಇವೆಲ್ಲವನ್ನು ನೋಡ್ತೇವೆ. ಈ 6 ಕೆಲಸ ಕೂಡ ಹೇಳ್ತೇವೆ ನೋಡಿ. ಕುಂಭರಾಶಿ ಕುಂಭಲಗ್ನ ಎರಡೂ ಬಹಳ ಮುಖ್ಯ. ನಿಮ್ಮದು ಕುಂಭಲಗ್ನ ಆಗಿದ್ದರೆ ಕುಂಭಲಗ್ನ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಗುರುಗಳೇ, ನನಗೆ ಲಗ್ನ ಗೊತ್ತಿಲ್ಲ. ಕುಂಭರಾಶಿ 2 ಮತ್ತು 11ರ ಅಧಿಪತಿ ಗುರು ಮಿಥುನದಲ್ಲಿ ಪಂಚಮದಲ್ಲಿತ್ತು. ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನ. ಆ ಪಂಚಮದಿಂದ ಗುರು 9ರ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬಿತ್ತು. ಏನಿದ್ರು ಸರ್ವೈವಬಲ್ ಇತ್ತು. ಗುರು ನೋಡಿ, ಬಲ ಅಂದರೆ ಇದೇ ಸರ್ವೈವಬಲ್, ಗುರುವಿನ ಮಹತ್ವ. 2 ಮತ್ತು 5ರ ಅಧಿಪತಿ, 2 ಮತ್ತು 11ರ ಅಧಿಪತಿ ಪಂಚಮದಲ್ಲಿದ್ದು, ಆದರೂ ಸಾಲವಿತ್ತು. ಹೌದಲ್ವೋ? ಪಂಚಮ ಸ್ಥಾನ 6ರ ಸ್ಥಾನಕ್ಕೆ ಪಂಚಮ ವ್ಯಯಸ್ಥಾನ ಪಂಚಮ. ಯಾರು ಕುಂಭರಾಶಿಯಲ್ಲಿದ್ದರೋ, ಯಾರು ಕುಂಭರಾಶಿಯಲ್ಲಿ ಆಧ್ಯಾತ್ಮಿಕ ಜ್ಯೋತಿಷ್ಯ, ಪುರೋಹಿತಕ್ಕೆ ಅಥವಾ ಸಾಫ್ಟ್ವೇರ್ ಇಲ್ಲಿರ್ತಕ್ಕಂಥವ್ರಿಗೆ, ಕ್ರಿಯೇಟಿವ್ ಅಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಅಫ್ಕೋರ್ಸ್ ಇದನ್ನು ಬೇಕಾದರೆ ಚಾಲೆಂಜ್ ಮಾಡಿ ಹೇಳ್ಬೋದು. ಈಗ ಈ ಪಂಚಮ ಷಷ್ಠ ಭಾವಕ್ಕೆ ಬರುತ್ತೋ, ಮಿಕ್ಕ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸಾಲಬಾಧೆ ಇತ್ತು, ಅನೇಕ ಕಷ್ಟ ಕಾರ್ಪಣ್ಯಗಳಿತ್ತು. ಹಾಗೆ ಸಾಡೆ ಸಾತಿ ಬಗ್ಗೆ ನಾನು ಮಾತಾಡೋದಿಲ್ಲ. ಈಗ ಸಾಡೆ ಸಾತಿ ಇದೆ, ಕಷ್ಟ ಅಂತಿದ್ರು. ಮಿಥುನ ರಾಶಿ ಗುರು ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್, ಅದು ದುಸ್ವಭಾವವಾಗಿರ್ತಕ್ಕಂಥ ರಾಶಿ. ಹಾಗೂ ಕೂಡ ಹೀಗೂ ಕೂಡ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ. ಬಟ್ 6ರ ಸ್ಥಾನ ಗುರು ಬರ್ತಾ ಇರತಕ್ಕಂಥದ್ದು ಉಚ್ಚ ಸ್ಥಾನಕ್ಕೆ. ನಿಮ್ಮ ನೋಡಿ, ಅಲ್ಲಿ ಕೂತಿರ್ತಕ್ಕಂಥದ್ದು ಕುಂಭರಾಶಿಗೆ ದಶಮ ಸ್ಥಾನವನ್ನು ನೋಡುತ್ತೆ, 12ರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ, 2ರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ. ಜಸ್ಟ್ ಸಿಂಪಲ್ ಆಗಿ ನೀವು ನೋಡಿದ್ರೆ ದಶಮ ಸ್ಥಾನ ಅರ್ಥಸ್ಥಾನ, 6ರ ಸ್ಥಾನ ಅರ್ಥಸ್ಥಾನ, 2ರ ಸ್ಥಾನ ಅರ್ಥಸ್ಥಾನ, 2, 6, 10, 12 ನಿಮ್ಮ ಸಾಲ 100% ನಿರ್ಮೂಲನೆ ಆಗುತ್ತೆ. ಚಾಲೆಂಜ್ ಮಾಡ್ಕೊಳ್ಳಿ. 200% ನಿರ್ಮೂಲನೆ ಸತ್ಯ. ಹಾಗೆ ನೋಡಿ, ಜೂನ್ 2ರ ತಾರೀಕು ಪ್ರವೇಶವನ್ನು ತಗೊಳ್ಳುತ್ತೆ. ಸರಿಸುಮಾರು ಜುಲೈ 14ರಿಂದ ಆಗಸ್ಟ್ 12ರವರೆಗೂ ಕೂಡ ಗುರು ವಕ್ರಗತಿಗೆ ಜಾರ್ತಾನೆ. ತದನಂತರದಲ್ಲಿ ಅಕ್ಟೋಬರಲ್ಲಿ ಗುರು ಸಿಂಹರಾಶಿಯನ್ನು ಪ್ರವೇಶ ಮಾಡುತ್ತೆ, ಅಸ್ತಂಗತನಾಗ್ತಾನೆ. ಇವೆಲ್ಲ ಒಂದು ಪೀರಿಯಡಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಜುಲೈ 14ರಿಂದ ಆಗಸ್ಟ್ 12ರವರೆಗೂ ಅಸ್ತಂಗತ ಗುರು. ತದನಂತರದಲ್ಲಿ ಅಕ್ಟೋಬರಲ್ಲಿ ಈ ಒಂದು ಪ್ರಕ್ರಿಯೆ ಅಂದರೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಸಿಂಹರಾಶಿಗೆ ಹೋಗ್ತದೆ, ಅಲ್ಲಿ ವಕ್ರ ಆಗ್ತದೆ. ಡಿಸೆಂಬರಲ್ಲಿ ಮತ್ತೆ ಆ ಪ್ರಕ್ರಿಯೆ ನಡೀತಕ್ಕಂಥಿರುತ್ತೆ. ಬಟ್ ಒಟ್ಟಾರೆ ನಿಮಗೆ ಜೂನಿಂದ ಅಪ್ ಟು ಅಕ್ಟೋಬರ್ವರೆಗೂ ಕೂಡ ನಿಮಗೆ ಸುಸಂದರ್ಭ. ಸಾಲ ತೀರಿಸೋಕ್ಕೆ, ಕೆಲಸ ಯಾರಿಗಿರಲಿಲ್ಲ ಕೆಲಸ ಇಲ್ದವ್ರಿಗೆ ಕೆಲಸ ಇರ್ತಕ್ಕೆ. ಗುರು 6ರ ಸ್ಥಾನದಲ್ಲಿ ವೀಕ್ ಆದರೂ ಕೂಡ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ನಿಮ್ಮ ಸಾಲ ನಿರ್ಮೂಲನೆ ಆಗ್ತದೆ. ಬಟ್ ಗುರು ಬಲ ಇಲ್ಲ. ಅಫ್ಕೋರ್ಸ್ ಅದು ಒಪ್ಕೊಳ್ತೀವಿ. ಭಯದ ರೀತಿ ವಾತಾವರಣ ಇರ್ಬೋದು, ಯಾರು ಸಹಾಯ ಇಲ್ಲದಲ್ಲೇ ಬರ್ಬೋದು. ಆದರೆ ಸತ್ಯ 2 ಕುಂಭರಾಶಿಗೆ ಮೂಲತಃ ಗುರು ಬಲ ಇದೆ. ಹೇಗೆ 2 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥವನೇ ಗುರು ಆಗಿರೋದ್ರಿಂದ ನಾವು ಹೇಗೆ ಇದನ್ನು ಸರಿಯಾದಂಥ ಸನ್ಮಾರ್ಗವನ್ನು ತಗೋಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ. ನೋಡಿ, ಇಲ್ಲಿ ನಮಗೆ ಮೆರಿಟ್ಸು ಆ್ಯಂಡ್ ಡಿಮೆರಿಟ್ಸ್ ಎರಡೂ ಕೂಡ ನೋಡ್ಬೋದು. ಬಟ್ 6ರ ಸ್ಥಾನ ಆರೋಗ್ಯದ ಸ್ಥಾನ, 2 ಮತ್ತು 11ರ ಅಧಿಪತಿ. 6 ರೋಗ ರುಜಿನಗಳ ಕಾಲ. 1 ಕೊಟ್ಟರೆ 1 ಕೊಡೋದಿಲ್ಲ. ನೋಡಿ, ಸಾಲ ತೀರಿಸ್ತಾ ಆರೋಗ್ಯದಲ್ಲಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇತ್ತಾ ಸಾಲ ತೀರಲ್ಲ. ಇವೆರಡೂ ಇನ್ಫ್ಲಕ್ಚುಯೇಷನ್ಸ್ ಆಗುತ್ತೆ.
ಇದೊಂದು ಸ್ವಲ್ಪ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ನೋಡ್ತೀವಿ. ಒಂದು ಹೋಯ್ತು ಅಂದರೆ ಒಂದು ಬರ್ತದೆ, ಒಂದು ಹೋಯ್ತು ಅಂದರೆ ಒಂದು ಬರುತ್ತೆ. ಕೆಲಸ ಸಿಗ್ತಾ ಸಾಲ ತೀರೋದು ಕಷ್ಟ ಆಗ್ಬೋದು. ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು. ಈ ಗುರು ಏನು ಮಾಡುತ್ತೆ, ಯಾವುದಾದ್ರೂ ಒಂದು ಫಲಗಳನ್ನು ಹೈಲೈಟಾಗಿ ಕೊಡುತ್ತೆ. ಆಯಾ ಕರ್ಮ ಅನುಸಾರವಾಗಿ, ಜೊತೆಗೆ ಜಾತಕದಲ್ಲಿ ಎಲ್ಲಿ ಸ್ಥಿತವಾಗಿದ್ದಾನೆ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ಬಟ್ ಗುರು ಒಂದು ಏನಪ್ಪ, 6ರ ಸ್ಥಾನಕ್ಕೆ ಬಂದಾಗ 2 ಮತ್ತು 11ರ ಅಧಿಪತಿ ಸಂತಾನದಲ್ಲಿ ಸ್ವಲ್ಪ ಮಿಸ್ಕ್ಯಾರೇಜ್ ಆಗ್ಬೋದು, ಹಾಸ್ಪಿಟಲ್ ವಿಸಿಟ್ ಆಗ್ಬೋದು, ಇವೆಲ್ಲ ತೋರಿಸ್ತದೆ. ಬಟ್ ಯಾವಾಗ ಇದೊಂದು ಸಮಸ್ಯೆ ಈ ಕುಂಭರಾಶಿಯವರಿಗೆ ಕಾಡ್ತದೆ, ಅದನ್ನು ಜಾತಕದಲ್ಲಿ ಇಬ್ಬರೂ ಜಾತಕ, ಒಂದು ಜಾತಕಕ್ಕೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ಅಂದರೆ ಅದಕ್ಕೆ ನಿಖರವಾಗಿರ್ತಕ್ಕಂಥ ಕ್ವಶನ್ ಹೇಳೋಕ್ಕಾಗಲ್ಲ. ಹಾಗಾಗಿ ಇಬ್ಬರ ಜಾತಕ, ಈ ಮಕ್ಕಳ ವಿಚಾರದಲ್ಲಿ ಇಬ್ಬರ ಜಾತಕನೂ ಬಹಳ ಮುಖ್ಯವಾಗ್ತದೆ. ಬಟ್ ಗುರು ಏನು ಕೊಡುತ್ತೆ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಎಷ್ಟು ಶ್ರಮವನ್ನು ಹಾಕ್ತಿರೋ ಅಷ್ಟು ನಾನು ಅಭಿವೃದ್ಧಿಯನ್ನು ಕೊಡುತ್ತೆ, ವಿದ್ಯಾರ್ಥಿ ವರ್ಗದವ್ರಿಗೆ ಆಗಲಿ ಮತ್ತೊಂದಕ್ಕೆ ಆಗಲಿ. ದಶಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಖಂಡಿತವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಏನಾದರೂ ನಿಮಗೆ ಗುರು ದಶಾ ಭುಕ್ತಿಗಳೇ ನಡೀತಾ ಇದೆ, ನನಗೆ ಸರ್ಕಾರಿ ಕೆಲಸಕ್ಕೆ ನಿಯರೆಸ್ಟ್ ಇದ್ದೀನಿ ಗುರುಗಳಿಂದ, ಡೆಫಿನೆಟಾಗಿ ದಿಸ್ ಇಸ್ ದಿ ಬೆಸ್ಟ್ ಟೈಮ್. ಖಂಡಿತವಾಗಿ ನಿಮ್ಮ ಜಾತಕದಲ್ಲೂ ಗುರು ಉಚ್ಚನಾಗಿ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದು ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದರೆ ದಿಸ್ ಈಸ್ ದ ವೆರಿ ವೆರಿ ಗುಡ್ ಟೈಮ್. ಸರ್ಕಾರದ ಯೋಗಗಳು ಅಂದರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಹಣಕಾಸಿನಲ್ಲಿ ವೃದ್ಧಿ ಇರತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಸಾಲ ತೀರುತ್ತೆ. 6ರ ಸ್ಥಾನ ಖಂಡಿತವಾಗಿ. ಯಾಕೆಂದರೆ ನೋಡಿ, ನಾವು ಬರೇ ಮನೆಯನ್ನು ನೋಡೋಕ್ಕಲ್ಲ, ಅಲ್ಲಿ ಬರ್ತಕ್ಕಂಥ ಪುನರ್ವಸು ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರ ಸಂಚಾರ, ತನ್ನದೇ ಆಗಿರ್ತಕ್ಕಂಥ ನಂತರ ಆಶ್ಲೇಷ ನಕ್ಷತ್ರ ಸಂಚಾರ, ಪುಷ್ಯ ನಕ್ಷತ್ರ ಸಂಚಾರ 200% ನಿರ್ಮೂಲನೆ ಆಗೋದು ಸತ್ಯ. ನೇರವಾಗಿ 12ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಗುರುವಿನ ದೃಷ್ಟಿ ಯಾವಾಗ 12ರ ಸ್ಥಾನಕ್ಕೆ ಬರುತ್ತೋ ನಿಜವಾಗ್ಲೂ ಇದೊಂದು ಸುದಿನದ ಸಂದರ್ಭ. ಹೆದರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕುಂಭರಾಶಿಯವರಿಲ್ಲ, ಹೆದರಬೇಡಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ನಿರ್ಮೂಲನೆ ಆಗುತ್ತೆ. ಬಟ್ ಏನಪ್ಪ, ಭಾಳ ಮುಖ್ಯವಾಗಿ ಇಲ್ಲಿ ಸ್ವಲ್ಪ ಪ್ರೀತಿ ವಿಚಾರಗಳಲ್ಲಿ, ಪಂಚಮ ಸ್ಥಾನ ಪ್ರೀತಿಯಲ್ಲಿತ್ತು, ಒಳ್ಳೆ ಪ್ರೀತಿ ಬಾಂಧವ್ಯಗಳಿತ್ತು. ಅಧಿಕವಾಗಿರ್ತಕ್ಕಂಥ ಕೋಪವಾಗ್ತದೆ ಕುಂಭರಾಶಿಗೆ. ಅಧಿಕವಾಗಿರ್ತಕ್ಕಂಥ ಕೋಪ, ಈ ಕೋಪ ಏನು ಮಾಡುತ್ತೆ ಅಂದರೆ ದಾಂಪತ್ಯದಲ್ಲಿ, ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ನೀರಸವಾಗಿರ್ತಕ್ಕಂಥ ವಾತಾವರಣವನ್ನು ತರುತ್ತೆ. ನಿರಾಸದಾಯಕವಾಗಿರ್ತಕ್ಕಂಥ ಕೋಪದ ಮಾತು, ಇದರಿಂದ ಸ್ವಲ್ಪ ನಾವು ಜಂಜಾಟಕ್ಕೆ ಸಾಂಸಾರಿಕ ಜೀವನದಲ್ಲಿ ಒಳಗಾಗ್ಬೋದು. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ, ಮದುವೆ ಸ್ವಲ್ಪ ಮಟ್ಟಿಗೆ 6ರ ಸ್ಥಾನ ಗುರು ಇರೋದ್ರಿಂದ ಸಾಧ್ಯತೆಗಳನ್ನು ನೋಡ್ಬೋದಾಗುತ್ತೆ. ಮದುವೆ ವಿಚಾರದಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ. ಮದುವೆ ಗುರು ದಶಾನೇ ನಡೀತಾ ಇದೆ ಎಂದಾಗ ಸ್ವಲ್ಪ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಕಂಡು ಬರುತ್ತೆ. ಆ ಥರದ ಮದುವೆ ವಿಚಾರದಲ್ಲಿ ವಿಳಂಬತೆ ಕಂಡ್ರೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಆಗಿಂದಾಗ ಶಿವನಿಗೆ ನೀವು ಚಂದನದ ಅಭಿಷೇಕ, ಅರಿಶಿಣದ ಅಭಿಷೇಕವನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೋದು. ಇದು ಸ್ವಲ್ಪ ಗುರುವಿನ ಬಲ ಜಾಸ್ತಿ ಆಗುತ್ತೆ. ಬಟ್ ಒನ್ ಥಿಂಗ್ ನೋಡಿ, ಗುರುಬಲ ಹೋಗಿದೆ. ಆ ಗುರುಬಲ ಸಂಪಾದನೆಗೋಸ್ಕರ ಪ್ರತಿದಿನ ಯಾರು ಕುಂಭರಾಶಿಯವರು ಇದ್ದಾರೋ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀ ನಮಃ, ಕನಿಷ್ಠ ಪಕ್ಷ 108 ಬಾರಿ ಅಥವಾ ಕನಿಷ್ಠ 21 ಬಾರಿ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಗುರುವಾರ ದಿನ ಗುರುವಿನ ಹೋರದಲ್ಲಿ ಪ್ರಾರಂಭವನ್ನು ಮಾಡಿ. ಗುರು ಬಲ ಜಾಸ್ತಿ ಆಗುತ್ತೆ, ಸಾಲನೂ ತೀರುತ್ತೆ. ತಲೆನೇ ಕೆಡಿಸ್ಕೋಬೇಡಿ, 100% ತಲೆ ಕೆಡಿಸ್ಕೋಬೇಡಿ. ಈವನ್ ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ, ಸಂಬಳ ಅಂತೂ ಜಾಸ್ತಿ ಆಗುತ್ತೆ. ಇದು ಸತ್ಯ. ಕುಂಭರಾಶಿಯವರಿಗೆ ಬರೆದಿಟ್ಕೊಬೇಡಿ. ಸಂಬಳದಲ್ಲ ಮೇಲುಗೈ ಆಗ್ತಕ್ಕಂಥಿರುತ್ತೆ. ಯಾರು ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದಾರೋ 200% ಕೆಲಸ ಸಿಗುತ್ತೆ. 200% ಕೆಲಸ ಸಿಗುತ್ತೆ, ತೊಂದರೆ ಇಲ್ಲ. ಅದೇ ರೀತಿಯಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಆದಷ್ಟು ಕೂಡ ನಿಮ್ಮ ಕಾರ್ಯಗಳು ವಿಶೇಷವಾಗಿ ನಡೀತದೆ. ಜೊತೆಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಕೇವಲ ಅಭಿವೃದ್ಧಿ ಆಗೋದು ಸತ್ಯ. ಮ್ಯಾಕ್ಸಿಮಮ್ ಅಭಿವೃದ್ಧಿ ಆಗುತ್ತೆ. ಮೇಲಾಗಿ ಸಾಲ ಬರ್ತಾ ಇರಲಿಲ್ಲ, ಸಾಲ ನನಗೆ ಕೊಟ್ಟೋರು ಕೊಡ್ತಾ ಇರಲಿಲ್ಲ ಅಂತಕ್ಕಂಥವ್ರು 200% ಸಾಲ ಮರುಪಾವತಿ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ. ಇದೊಂದು ದ ಗೋಲ್ಡನ್ ಪೀರಿಯಡ್ಸ್ ಇವೆಲ್ಲ ಕೂಡ. ಜೂನ್ರಿಂದ ಅಕ್ಟೋಬರ್ವರೆಗೂ ಕೂಡ ಭಾಳ ವಿಶೇಷ. ತದನಂತರದಲ್ಲೂ ಕೂಡ ಸಪ್ತಮ ಸ್ಥಾನಕ್ಕೆ ಬರುತ್ತೆ. ಬಟ್ ಒನ್ ಥಿಂಗ್, ಕುಂಭರಾಶಿಯವರಿಗೆ ಭಯದ ವಾತಾವರಣ ಇತ್ತು. ಅಯ್ಯೋ, ಕಟಕ ರಾಶಿಗೆ ಗುರುಬಲ ಹೋಗುತ್ತೆ. ನೋ ವರಿ. ಗುರುವಿನ ಅನುಗ್ರಹ ಸಿಗುತ್ತೆ. ಗುರುವಿನ ಮಂತ್ರ ಹೇಳೋದು ಮರಿಬೇಡಿ. ಆಲ್ವೇಸ್ ಗುರು ಮಂತ್ರ
ಸಾಧ್ಯವಾದಷ್ಟು ಆಗಿಂದಾಗೆ ಸ್ವಲ್ಪ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳು, ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ಒಂದು ಗುರುವಿನ ತತ್ವ ಆಡಾಗ್ತದೆ. ಗುರು ಗೋಚಾರ ನಿಮಗೆ ಶುಭವನ್ನೇ ಕೊಡುತ್ತೆ. ಯಾಕೆಂದರೆ ಗುರು ಕುಂಭರಾಶಿಗೆ 2 ಮತ್ತು 11ರ ಅಧಿಪತಿ. ಮೂಲತಃ ಗುರು ಬಲ ಇರುತ್ತೆ ನಿಮಗೆ, ಆದರೆ ಟ್ರಾನ್ಸಿಟಲ್ಲಿ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಇದೊಂದು ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಗುರುವಿನ ಅನುಗ್ರಹ ಸಿಗುತ್ತೆ. ಮೇಲಾಗಿ ಸಾಲದ ಸೂಲದ ಬಾಧೆಗಳು ತಪ್ಪತಕ್ಕಂಥದ್ದು ಇರ್ತದೆ, ಶತ್ರುಕಾಟಗಳು ನಿವಾರಣೆ ಆಗ್ತಕ್ಕಂಥದ್ದು ಸತ್ಯ. ಕೇವಲ ಈ ಸರಳ ಪರಿಹಾರ ನಿಮಗೆ ಶುಭವನ್ನು ಕೊಡುತ್ತೆ. ಎಲ್ಲರೂ ಕೂಡ ನಮ್ಮ ತುಳಸಿ ಕನ್ನಡವನ್ನು ವೀಕ್ಷಣೆ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ವಾ? ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.